ನಾನು ಮದ್ದೂರು ಚನ್ನಮಲ್ಲಪ್ಪನ ಮಗ ಮಲರಾಜಪ್ಪ. ನಾನು ನನ್ನ ತಮ್ಮದಿರೋ ಸಣ್ಣವರು ಅಂದ್ಬಿಟ್ಟು 71ನೇ ಇಸ್ವಿಲಿ 71-72ರಲ್ಲಿ ಟೆಂಡೆನ್ಸಿ ಬಂದಾಗ ಈ ಭೂಮಿಗೆ ಬಂದು ಭೂಮಿ ಹಿಡ್ದು ಈಗ ಬತ್ತಾ ಒಂದು ಸ್ವಲ್ಪ ಎಲ್ಲ ಬರ್ತಾನೆ ಬತ್ತು. ಇವ್ರುಗಳೆಲ್ಲ ಸೇರಿಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಕೋಟೆ ನರಸಿಂಹಮೂರ್ತಿಯವರು ಇದು ನಮಗೆ ಸೇರಿದ್ದು, ಕೋಟೆಗೆ ಸೇರಿದ್ದು ಅಂದ್ಬಿಟ್ಟು ನನ್ನ ಮೇಲೆ ಗಲಾಟೆ ಮಾಡಿ, ನನ್ನ ತಮ್ಮದಿರ ಮೇಲೂ ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಏನೇನೋ ಪೊಲೀಸ್ನವ್ರು ನಮಗೆ ಬೆದರಿಸಿ ನಮ್ಮನ್ನು ಸೈನ್ ಹಾಕ್ಸ್ಕೊಂಡು ಕೈ ಬಿಟ್ರು. ಕೊನೆಯಲ್ಲಿ ನನ್ನ ತಮ್ಮನ ಮೇಲೆ ಒಂದು ಸಿವಿಲ್ ಮ್ಯಾಟ್ರಲ್ಲಿ ಕೇಸ್ ಹಾಕಿ ಆ ಕೇಸ್ಗೂ ಹುಡುಗ ತಿರುಗಿ ಸಾಕಾಗಿ ಕೊನೆಯಲ್ಲಿ ಅಟ್ರಾಸಿಟಿನೂ ಆಗ್ತಾ. ಆ ಸಿವಿಲ್ನಲ್ಲಿ ಆ ಹುಡುಗನಂತೆ ತೀರ್ಮಾನ ಆಯಿತು, ಬೋಗಸ್ ಆಯಿತು ಅವ್ರ ಕಡೆಯಿಂದ, ನರಸಿಂಹಮೂರ್ತಿ ಕಡೆಯಿಂದ. ಕೊನೆಯಲ್ಲಿ ಅಟ್ರಾಸಿಟಿ ಕೇಸ್ನಲ್ವ ನರಸಿಂಹಮೂರ್ತಿಯವರು ನೆಟಗೆ ಬರ್ದಾನೆ ಇವರ ತುಂಡ್ರುಗಳು ಬಿಟ್ಕೊಂಡು ರೌಡಿಸಮ್ ಕರ್ಕೊಬಂದು ಇದು ಮಾಡಿದ್ರು. ಕೊನೆಯಲ್ಲಿ ಈಗ ಒಂದು 5-6 ತಿಂಗಳಲ್ಲಿ ಸರ್ಕಲ್ ಆಫೀಸಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾತಾಡಿ ಅವರೆಲ್ಲ ರೌಡಿಗಳು ಕಟ್ಕೊಬಂದು ಇರ್ನಂದಿಯವರು ನಾವು ಒಂದು 5-6 ಜನ ಬಂದು ಅಲ್ಲಿ ಸರ್ಕಲ್ ಆಫೀಸಿಗೆ ಬಂದಾಗ ಇವರಿದ್ದರು ಗೋಪಾಲ್ ಕೃಷ್ಣ ಅನ್ನೋರು DYSP ಅವರು ನಮ್ಮ ಮೇಲೆ ನಮಗೇನಂದರು, ನೀವು ಅಪ್ಪನ ಗುಡ್ತವ್ರಾದರೆ ಸತ್ಯವಾಗಿ ಬಂದು ಸತ್ಯಾಂಶ ಹೇಳಿ ಅಂತಂದರು. ಆಗ ನಾವು ಇವರೆಲ್ಲ ಸುತ್ತಮುತ್ತ ನಮ್ಮ ಮೇಲೆ ಬೆದರಿಸ್ದೇನೆ ಸರ್ಕಲ್ ಆಫೀಸಲ್ಲಿ ನಾವು ಭಯ ಪಟ್ಕೊಂಡು ಏನೂ ಮಾತಾಡಲಿಲ್ಲ. ಇಂಥದ್ದೆಲ್ಲ ಮಾಡಿ ಬರೀ ದೌರ್ಜನ್ಯ ಮಾಡಿ ಇಡೀ ನಮ್ಮ ಮದ್ದೂರೆಲ್ಲ ಕೇಳ್ಕೊಳ್ಳಿ, ಮದ್ದೂರು ಮಲ್ಲಪ್ಪನವ್ರ ಮಕ್ಕಳು ಮಾಡಿಲ್ವೋ ಅನ್ನೋದು ಮದ್ದೂರವ್ರ ಸಾಕ್ಷಿ ಕೇಳ್ಕೊಳ್ಳಿ. ಆಗ ಮದ್ದೂರವರು ಏನು ಹೇಳ್ತಾರೆ ಅದಕ್ಕೆ ನಾವು ಆ ತೀರ್ಪಿಗೆ ಒಳಗಾಯ್ತೀವಿ. ಕೋಟೆ ನರಸಿಂಹಮೂರ್ತಿಯವರು ನನ್ನ ಮೇಲೆ ಜಮೀನಲ್ಲಿ ಉಳ್ಸೋಕೆ ಬರೋಗಂಟ ಪೋಕ್ಲೈನಲ್ಲಿ ಮುಚ್ಚಿಸ್ಬಿಡ್ತೀನಿ, ನಿನ್ನನ್ನು ರಾಗಿ ಹಾಕಿದೆ, ಎಲ್ಲ ಮಾಡಿದೆ, ಉಳ್ಳಿ ಬಿತ್ತಿದೆ. ಒಂದು ವರ್ಷಕ್ಕಂಟು ಇರ್ನಂದಿ ಶಿವಯ್ಯನವರ ಜಮೀನಿಗೆ ತಗೊಂಬಂದು ಬೋರ್ಡ್ ನೆಟ್ಟಾಗ ತುಂಡ್ರುಗಳೆಲ್ಲ ಕರ್ಕೊಬಂದು ಬೋರ್ಡ್ ನೆಡ್ಸ್ಬಿಟ್ಟು ಹೋಗಿ ಆಗ ನೀನು ಏನು ಮಾಡಿದೆ, ನಿನ್ನ ಮುಚ್ಚಿಸ್ಬಿಡ್ತೀನಿ, ನಿನ್ನ ಎತ್ತಿಸ್ಬಿಡ್ತೀನಿ ನಿನ್ನ ಅಂದ್ಕೊಂಡು ದೌರ್ಜನ್ಯ ಮಾಡಿ ನನ್ನನ್ನು ಬೆದರಿಸಿ ಹಂಗೂ ಒಂದು ವರ್ಷಕ್ಕಂಟ ಇರ್ನಂದಿಯವ್ರ ಶಿವಯ್ಯನವರದಲ್ಲಿ ಬುದ್ಧ ಭೂಮಿ ಮಾಡ್ತೀನಿ ಅಂದ್ಕೊಂಡು ಜಮೀನು ಬೋರ್ಡ್ ನಡೆಸಿ ಎಲ್ಲರನ್ನು ಎದುರಿಸ್ಕೊಂಡು ಒಂದು ವರ್ಷಕ್ಕಂಟ ಇದ್ದು ತಿರ್ಗಾ ನೆಕ್ಸ್ಟ್ ವರ್ಷಕ್ಕೆ ನನ್ನ ಜಮೀನಿಗೆ ಬಂದು ಭಾರಿ ತೊಂದರೆ ಕೊಟ್ಟು ಪಾಸನ್ನು ತಕ್ಕ ಜೀವ ಕುಡಿಬೇಕು. ಎರಡರಲ್ಲಿ ಒಂದು ಹೇಳಿ, ಇಲ್ಲ ನ್ಯಾಯ ಕೊಡಿಸ್ತೀರಾ ಇಲ್ಲ ಕೊಡ್ಸೋಕ್ಕಾಗಲ್ಲ ನಿಮ್ಮ ಸರ್ಕಾರದಿಂದ. ಇನ್ಸ್ಪೆಕ್ಟ್ರುಗಳು ತಹಸೀಲ್ದಾರರು ಎಲ್ಲ ತವಳಿಂದು ಅವ್ರದಕ್ಕೇನೆ ಹೇಳೋರು. ಪೊಲೀಸ್ನವರು ನಾವು ನ್ಯಾಯ ಕೇಳೋಕೆ ಹೋದ್ರೆ ಅವ್ರದಕ್ಕೆ ಸಪೋರ್ಟು. ಯಾಕೆ ಲಂಚ ತಕ್ಕ ತಿಂದರ ಸ್ವಾಮಿ ಅವ್ರು ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಹಣಸ್ತ್ರವರು. ನಾವು ಕೂಲಿಗೆ ಇದ್ರೆ ಉಂಟು ಇಲ್ಲವ್ರು ಇಲ್ಲ, ನಾವು ಬಡಪಾಯಿಗಳು, ನಾವು ಏನು ಮಾಡೋಣ ಸ್ವಾಮಿ. ಏನಾರ ಜಮೀನು ನೀವು ಬಿಡ್ಸೋಕ್ಕಾಗಿಲ್ಲ ಅಂದರೆ ಸರ್ಕಾರದಿಂದ ಜಮೀನು ಬಂದು ಕೇಳಿ, ಯಾರ್ದು ಜಮೀನು ಯಾರು ಮಾಡ್ತಿದ್ರು ಅಂತಂತ ಕೇಳಿ ಮದ್ದೂರಲ್ಲಿ ಬಂದು. ಆಗ ಕೇಳ್ಬಿಟ್ಟು ಹೇಳಿ ನಮ್ಗೆ ಸಾಕು. ನಾವೇ ಮಾಡ್ತಿದ್ದು ಅವತ್ತಿನ ಕಾಲದಿಂದ. ಕಲ್ಲು ಗುಂಡೆಲ್ಲ ಮಕ್ಕಳೆಲ್ಲ ಕರ್ಕೊಂಡು ಸಂಕಟಪಟ್ಟು ಮಾಡಿದ್ದಾನೆ ಸ್ವಾಮಿ. ಅಂಥದ್ದು ಬಂದು ಹೊಡ್ಕ ಕೂತಾನ ನರಸಿಂಹಮೂರ್ತಿ. ಇದು ಮೋಸ್ಕರ್ತಾನೆ ಅಲ್ವ ಇರೋದು. ದುಡ್ಡು ನಾಮತ್ತಿನ ಮೇಲೆ ಈ ಕೆಲಸ ಮಾಡೋರಲ್ಲ ನಮ್ಗೆಲ್ರಿಗೂ. ಏನು ಮಾಡ್ಬೇಕಂತ ಕದಿದಾರೋ ಬಡವ್ರ ಹತ್ರ ಅಂತ ಕೇಳ್ಬೇಕಾರ ಇನ್ನು ಬೇರೆ ತಗೋತಿಲ್ಲ ದುಡ್ಡು ಕೊಡ್ತಕ್ಕಣಕ್ಕ ಜಮೀನ. ಚಾಮಮ್ಮನ ಕರ್ಕೊಂಬಂದ್ಬಿಟ್ಟು ತೂರಮ್ಮಂದು ಜಮೀನು ಅಂದ್ಬಿಟ್ಟು ನಮ್ಮ ಜಮೀನು ಸುಧಾ ಹೊಡ್ಕೊಂಡಿದ್ದಾರೆ ಸ್ವಾಮಿ. ಬಂದು 4-5 ಎಕರೆ ಜಮೀನು ಹೊಡ್ಕೊಂಡಿದ್ದಾರೆ. ಆ ಜಮೀನು ಬಿಟ್ಟರೆ ನನಗೆ ಜಮೀನೇ ಇಲ್ಲ. ಕರ್ಕೊಂಬಂದು ಕೇಳಿಸಿಬೇಕಾರ ತೂರಮ್ಮನ್ನು ಕರ್ಕೊಂಬನಿ, ಚಾಮಮ್ಮನ್ನು ಕರ್ಕೊಂಬನಿ. ಯಾರ್ದು ಇದು ಜಮೀನು, ಯಾವತ್ತಿನ ಕಾಲದಿಂದ ಮಾಡ್ತಾಯಿದ್ರು. ಇರ್ನಂದಿಯವ್ರನ್ನ ಕೇಳಿಬೇಕಾರ. ಬ್ಯಾಡಿ ಅಂತಂದರೆ ಶಿವಯ್ಯನವ್ರನ್ನ ಕೇಳಿ, ಶಿವಯ್ಯನವ್ರದ್ದು ಖಾತೆ ಆಗಿದೆ, ಇದೆಲ್ಲ ಇದೆ. ಖಾತೆ ಆಗಿರೋ ಜಮೀನಿಗೆ ಬಂದು ಬೋರ್ಡ್ ನಡೆಸ್ಬಿಟ್ಟು ನಮ್ಮಪ್ಪಂದೇ ಜಮೀನು ಯಾಕೆ ಮಾಡಿದೆ, ಪೊಲೀಸ್ನವರೆಲ್ಲ ಅವರ ನನ್ನ ಕೈಲಿ ಅಧಿಕಾರಿಗಳು, ನೀವೇನು ಮಾಡೋಕ್ಕದ್ದು, ನಿಮ್ಮ ಮದ್ದೂರವ್ರು ಏನು ಮಾಡೋಕ್ಕದ್ದು ಅಂತ ಕೇಳ್ಬೇಕಾರ. ಇವ್ರದ್ದು ರಾಜಕೀಯ ನಡೀತದೆ ಸ್ವಾಮಿ ಕೋಟ ತಾಲೂಕಲ್ಲಿ. ನಾವು ಬಡಪಾಯಿಗಳು, ಕೂಲಿಗೆ ಇದ್ರೆ ಉಂಟು ಇಲ್ಲವ್ರು ಇಲ್ಲ. ನಾನು ಇರೋ ಸತಿ ಹೇಳ್ತೀನಿ ಸ್ವಾಮಿ, ಇವತ್ತು ಗಂಟು ನಾನು ಹಿಂಗೆ ಹೋಗಿನಿ ಅಂತ ನನಗೆ ಆಮ್ಲೆ ಕಾಯ್ದೆ ಕೊಡ್ತೀನಿ. ಇಲ್ಲಿ ಎಲ್ಲವನೇ ಬೇರೆ ಜಮೀನ 19 ಲಕ್ಷ ಇಸ್ಕೊಂಡು ಇವರು ತೊರಮನ ಚಮಮ್ಮನ ನೀವು ಹೆಸರೇ ಮಾಡ್ಬಿಡ್ರಲ್ಲ ಆಧಾರ್ ಕಾರ್ಡ್ ಎಲ್ಲ ಸಾವಿರ ಮಾಡ್ತಾರ. ಅದಕ್ಕೆ ನೀನು ನಾವು ಹೊಲ ಕೊಟ್ಟಿವಿ ಇನ್ನೂ ಒಂದು ಮಾಡ್ತಿದೆ ಅಂತ ನಾವು ಕೇಳ್ತೀವಿ. ಮಾಡ್ಸಿದಾರ ಯಾವ್ದಾದ್ರು ಮಾಡಿಸ್ದವ್ರು ಯಾರು ಹೊಲ ಕೊಟ್ಟಿರೋರು ತಕೊಂಡಿರೋರು ಮಾಡ್ತಾರ. ಯಾರು ತಗೊಂಡ್ರು ಯಾವನೇ ತಕೊಂಡವ ಈಚೆಗೆ ಬಂದು ಕೊಟ್ಟೇ ಇಲ್ಲ ನರಸಿಂಹಮೂರ್ತಿ. ಅವನಿಯಾ ಕೋಟ ನರಸಿಂಹಮೂರ್ತಿ ಅಂತ ಮತ್ತೆ ಜನಗಳು ಬೇರೆ ಹೋಗಿದ್ನ.